ವರ್ಷದಿಂದ 45 ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬರು ಪೊಲಿಟಿಕಲಿ ಇದ್ದಾರೆ. 45 ವರ್ಷದಿಂದ ಒಂದು ಪೈಸೆದ ಅವ್ರ ಮೇಲೆ ಏನು ಆರೋಪ ಬಂದಿಲ್ಲ. ಇದು ಸುಳ್ಳು ಆರೋಪ ತಗೊಂಡು ನಮ್ಮ ಮುಖ್ಯಮಂತ್ರಿಗೆ BJP ಅವರು ಪಾದಯಾತ್ರೆ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ. ಆ ಥರದಲ್ಲಿ ಏನೂ ಇಲ್ಲ, ಕೂಡ ಪ್ರಕರಣದಲ್ಲೇ ಏನೂ ಇಲ್ಲ. ಆರ್ಡರ್ ಮಾಡೋರು BJP ಸರ್ಕಾರ ಅವರು. ಬೆಳಗಾವಿಯಲ್ಲೇನು ನಾವು ಸ್ವತಃ 130 ಎಕರೆಗೆ ಗೌರ್ಮೆಂಟ್ ತಗೊಂಡು ರೈತರಿಗೆ 50 ಲಕ್ಷ ನಾವು ಕೊಟ್ಟಿದ್ದೇವೆ. ಇದೇ ಪ್ರಕಾರ ಅವ್ರದ್ದೇ ಜಮೀನಿತ್ತು ಸಿದ್ದರಾಮಯ್ಯ ಸಾಹೇಬ್ದು ಬ್ರದರ್ದು. ಅವರು ಆಯ್ಕೆ ಕೊಟ್ಟಿದ್ರು. ಅವರು ಒಬ್ಬ ಸ್ವಚ್ಛ ಸಜ್ಜನಿಕೆ ಚಾರಿತ್ರ್ಯವಾಣ ರಾಜಕಾರಣಿಯನ್ನು ಷಡ್ಯಂತ್ರಕ್ಕೆ ಒಳಗಾಗಿ ಅವನ ತೇಜೋವಧೆ ಮಾಡ್ತಕ್ಕಂಥ ಏನೊಂದು ಕುತಂತ್ರ ನಡೆದಿದೆ, ಆ ಕುತಂತ್ರದ ವಿರುದ್ಧ ಸಿದ್ದರಾಮಯ್ಯ ಸಾಹೇಬರು ಒಂದು ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ. ಶೋಷಿತರ ಪರವಾಗಿ, ತುಳಿತಕ್ಕೀಡದ ಜನರ ಪರವಾಗಿ, ದಲಿತ ಅಲ್ಪಸಂಖ್ಯಾತ ಹಿಂದುಳಿದವರ ಪರವಾಗಿ ಮತ್ತು ಎಲ್ಲ ಸಮುದಾಯಗಳ ಮುಖಂಡರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಆಡಳಿತವನ್ನು ಕೊಡ್ತಾ ಇದ್ದಾರೆ. ಅದನ್ನು ಸಹಿಸಲಿಕ್ಕೆ ಆಗಿಲ್ಲ, ಅದನ್ನು BJPಯವರಿಗೆ ಸಹಿಸಲಿಕ್ಕೆ ಆಗಿಲ್ಲ. ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ ಈ ರಾಜಭವನವನ್ನು ದುರ್ಬಳಕೆ ಮಾಡಿಕೊಂಡು, ರಾಜಭವನವನ್ನು BJP ಕಚೇರಿ ಥರ ನಡೆಸ್ಕೊಂಡು ರಾಜ್ಯಪಾಲರವ್ರ ಮೇಲೆ ಒತ್ತಡ ಹೇರಿ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಂತ ಒತ್ತಡ ಕೇಂದ್ರದಿಂದ ಹೇರ್ತಾ ಇದ್ದಾರೆ. ಇದು ಸಂವಿಧಾನ ವಿರೋಧಿವಾದಂಥ ಚಟುವಟಿಕೆ, ಸಂವಿಧಾನ ವಿರೋಧಿವಾದಂಥ ನಡವಳಿಕೆ. ಇಂಥ ನಡವಳಿಕೆ, ಇಂಥ ಬೆಳವಣಿಗೆಗಳು ದೇಶದ ಉದ್ಧಾರಕ್ಕೆ ಸರಿಯಲ್ಲ. ಒಬ್ಬ ಸಜ್ಜನ ವ್ಯಕ್ತಿಯ ವಿರುದ್ಧ ನಡೀತಕ್ಕಂಥ ಯಾವುದೇ ಹಗರದಲ್ಲಿ ಸಿದ್ದರಾಮಯ್ಯ ಸಾಹೇಬರಿಲ್ಲ, ಗೂಢ ಹಗರನೂ ಅವರಿಗೆ ಸಂಬಂಧವೇ ಇಲ್ಲ. ಅದಕ್ಕಾಗಿ ಅವರು ಇಂಥ ನಡವಳಿಕೆಯನ್ನು ಮಾಡಬಾರ್ದು. ಏನೋ ಒಂದು ವೇಳೆ ಪ್ರಾಸಿಕ್ಯೂಷನ್ ಕೊಟ್ಟರೆ ಇಡೀ ಕರ್ನಾಟಕದ ಜನತೆ ಹತ್ತಿ ಉರಿತದೆ ಮತ್ತು ರಾಜಭವನಕ್ಕೆ ಮುತ್ತಿಗೆ ಹಾಕ್ತೀವಿ. ಈ ನಡೀತಕ್ಕಂಥ ಜಿಲ್ಲೆಯಲ್ಲಿ ನಡೀತಕ್ಕಂಥ ಇವು ಪ್ರತಿಭಟನೆಗಳು ಇವು ಪ್ರತೀಕಾತ್ಮಕ ಮಾತ್ರ. ಒಂದು ವೇಳೆ ಏನಾರೇ ಆ ಪ್ರಸಂಗ ಬಂದ್ರೆ ಇಡೀ ಕರ್ನಾಟಕ ರಾಜಧಾನಿಯನ್ನು ನಡಗಿಸ್ಬಿಡ್ತೇವೆ. ರಾಜ್ಯದಲ್ಲಿ ಕೂಡ ಒಂದು ಅಲೆಯನ್ನು ನಿರ್ಮಾಣ ಮಾಡಿ ಸಿದ್ದರಾಮಯ್ಯ ಅವರು ಬೆನ್ನಿಗಿರ್ತೀವಿ ಅಂತ ಎಲ್ಲ ಶೋಷಿತ ಸಮುದಾಯಗಳು ಅವರ ಬೆನ್ನಿಗಿರ್ತೀವಿ ಅಂತ ಅದಕ್ಕೆ ಕರೆ ಕೊಡಲಿಕ್ಕೆ ಇವತ್ತಿನ ಪ್ರತಿಭಟನೆ. मोदी सरकार के दादागिरी नहीं चलेगी, दादागिरी नहीं चलेगी. ಅದಕ್ಕೆ ಅವರಿಗೆ ಕಣ್ಣಲ್ಲಿ ಅದೇ ಕಾಣಿಸ್ತಾ ಇದೆ. ಯಡಿಯೂರಪ್ಪ ಅವರೇ ಮೊದಲು ನಿಮ್ದು ಪೋಸ್ಕೋ ಕೇಸನ್ನು ಕ್ಲಿಯರ್ ಮಾಡ್ಕೊಂಡು ಬರ್ರಿ, ಕೊರೋನಾದಾಗಿನ ಕೇಸ್ ಕ್ಲಿಯರ್ ಮಾಡ್ಕೊಂಡು ಬರ್ರಿ. ಇವತ್ತಿಗೆ 40 ವರ್ಷ ಆಯ್ತು. ಈ ತಿಂಗಳಿಗೆ ನಮ್ಮ ಸಾಹೇಬರು ಹೆಂಗ ಹಾಲನ್ನ, ಈ ಹಾಲು ಹೆಂಗ ವೈಟ್ ಇದೆ ಹಂಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಧೈರ್ಯ ಇದ್ರೆ ಚರ್ಚೆಗೆ ಬನ್ನಿ. ನಿಮ್ದು ಎಲ್ಲ ನಿಮ್ಮ ಮನೆ ಮಠ ಬಂದ ಹಗರನ ಕೇಳ್ತೀವಿ. ಚಾಲೆಂಜ್ ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷ ಮುಖ್ಯಮಂತ್ರಿ. ನಿಮ್ಮಂಗೆ ಅರ್ಧಕ್ಕಿನ ಜೈಲಿಗೆ ಹೋಗಿದ್ದ ನಾಯಕ ಅಲ್ಲ ನಮ್ದು. ಹಾಲಂಗೆ ಕ್ಲಿಯರ್ ಇದ್ದಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷ ಅವರೇ. ನೀವು ಜಾಸ್ತಿ ಏನಾರು ಮಾಡಿದ್ರೆ ನಿಮ್ಮ ಮನೆ ಮಠ ಬಂದು ನೀವು ಹಗರನ ತೆಗಿತೀವಿ. ಬರೀ ಮಹಿಳೆಯರು ಮನೆ ಹಾಕಿ ಹೊರಗೆ ತಗೊಂಡು ಬರ್ತೀವಿ ಅಂತ ಚಾಲೆಂಜ್ ಅನ್ನ ಮಾಡ್ತೀವಿ.
ಧಿಕ್ಕಾರ ಧಿಕ್ಕಾರ नहीं चलेगी दादागिरी नहीं चलेगी हमसे जो टकराएगा मिट्टी में मिल जाएगा हमसे जो टकराएगा मिट्टी में मिल जाएगा ಜಾರಕಿಹೊಳಿ